ಕೂಡ ನಮ್ಮ ರೇಂಜ್ ರೋವರ್ ಸಿನಿಮಾದ ಆಡಿಯೋ ಲಾಂಚ್ ಮತ್ತು ಟೀಸರ್ ಲಾಂಚ್ ಇವೆಂಟ್ಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಿರೂಪಣೆಯಲ್ಲಿ ನಾನು ದಿವ್ಯಾ ಆಲೂರ್. ಇವತ್ತಿನ ನಮ್ಮ ಸಿನಿಮಾದ ಈ ಒಂದು ವಿಶೇಷವಾದ ಇವೆಂಟ್ಗೆ ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ ಕೂಡಲ ಸಂಗಮದ ಪರಮ ಪೂಜ್ಯ ಗುರುಗಳು ಸಂಗಮಾನಂದ ಸ್ವಾಮಿಗಳಿಗೆ ಮೊದಲಿಗೆ ನಮಸ್ಕರಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಸಿನಿಮಾದ ಆಡಿಯೋ ಲಾಂಚ್ ಆಗ್ತಕ್ಕಂಥ ಒಂದು ಸಂದರ್ಭ ಸುಸಂದರ್ಭವನ್ನು ನಾವೆಲ್ಲ ಹಂಚ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲರಿಗೂ ಶರಣಾರ್ಥಿ. ಈಗ ಸಿನಿಮಾದ 3 ಹಾಡುಗಳನ್ನ ನೋಡೋಣ. ಇರದ ಕಡಲು ಇದನ್ನ ಬರ್ದಿರುವಂತದ್ದು, ಈ ಹಾಡನ್ನ ಬರ್ದಿರುವಂತದ್ದು ನಾಗರಾಜ್ ಅವರು. ಅಜಯ್ ವಾರಿಯರ್ ನಾಡಿನ ಹೆಸರಾಂತ ಗಾಯಕರು ದನಿಯಾಗಿದ್ದಾರೆ ಈ ಗೀತೆಗೆ. 2ನೇ ಹಾಡು ನಿನ್ನಲ್ಲೇ, ಈ ಗೀತೆಯನ್ನ ವಿರಿಂಚಿ ಪುಟ್ಲ ಅನ್ನೋರು ಬರ್ತಿದ್ದಾರೆ. ಅಜಯ್ ವಾರಿಯರ್ ಅವರೇ ಅಗೇನ್ ಹಾಡಿರುವಂತದ್ದು. ತೂಗದಿರುವ ಉಯ್ಯಾಲೆಯಲ್ಲಿ 3ನೇ ಹಾಡನ್ನ ಬರ್ದಿದ್ದಾರೆ ನಾಗರಾಜ್ ಅವರು, ಹಾಡಿದ್ದಾರೆ ಸಂತೋಷ್ ವೆಂಕಿ. ಸೊ 3 ಸಾಂಗ್. ಅಧ್ಯಕ್ಷರಾದಂತಹ ಅಬ್ದುಲ್ ವಾಜಿದ್ ರವರ ಕುಟುಂಬದ ಕೊಡಿ ಇವರು. ನಮ್ಮ ಸಿನಿಮಾದ ಹೀರೋ ಕಾರಣಾಂತರಗಳಿಂದ ಬಂದಿಲ್ಲ. ಅವರು ತೆಲುಗು ಖ್ಯಾತ ಕೊರಿಯೋಗ್ರಾಫರ್, ಡೆಬ್ಯೂ ಆಗ್ತಾ ಇದ್ದಾರೆ ಇದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ. ಅವರನ್ನ ಬರ್ಮಾಡ್ಕೊಳ್ಳೋಣ ಕೆಲವೇ ಕ್ಷಣಗಳಲ್ಲಿ. ಸಂಗಮದಿಂದ ಬಂದಿದ್ದಾರೆ ಸಂಗಮಾನಂದ ಸ್ವಾಮಿಗಳನ್ನ ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಉದ್ಯಮಿಗಳಾದಂತಹ ವೀರಭದ್ರಾಚಾರ್ಯ ಅವರು ಹಾಗೆ ಸಂಪೂರ್ಣೇಶ್ ಬಾಬು ಅವರು ತೆಲುಗು ಇಂಡಸ್ಟ್ರಿಯಲ್ಲಿ ರಿನೌಂಡ್ ಆಕ್ಟರ್. ಸಂಪೂರ್ಣೇಶ್ ಬಾಬು ಅವ್ರಿಗೂ ನಲ್ಮೆಯ ಸ್ವಾಗತ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಕಾರ್ಯದರ್ಶಿಗಳು ಕಿಶೋರ್ ಅವರನ್ನ ಕೂಡ ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಒಂದು ರೇಂಜ್ ಇರಬೇಕು. ಸೊ ದ ರೇಂಜ್, ನಮ್ಮ ರೇಂಜ್ ರೋವರ್ ಅನ್ನೋ ಟೈಟಲ್ ಇಟ್ಕೊಂಡಿದ್ದಾರೆ ಸಿನಿಮಾದವರು. ಶುಭವಾಗ್ಲಿ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತಷ್ಟೇ ನಮ್ಗೆ ಹೇಳಲಾಗಿದೆ. ಸಿನಿಮಾ ಏನು ಎತ್ತ ವಿಶೇಷವಾದ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಳ್ಳಿದ್ದಾರೆ ನಮ್ಮ ಸರ್ ಕುಮಾರ್ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ದಾರೆ. ಸರ್, ಓವರ್ ಟು ಯು. ಸಿನಿಮಾ ಬಗ್ಗೆ ಸಂಪೂರ್ಣ ಮಾಹಿತಿ. ಚೆನ್ನಾಗಿ ಬರಲ್ಲ, ಬಟ್ ನಾನು ಕ್ಷಮಿಸಲಿ ಸರ್. ಇಷ್ಟು ಮಾತಾಡಿದ್ರೆ ಸೂಪರ್ ಸರ್. ಓಕೆ. ಎಲ್ಲರಿಗೂ ಇಲ್ಲಿ ಬಂದಿದ್ರಲ್ವ ಮೀಡಿಯಾ ಅವ್ರಿಗೆ ಎಲ್ಲರಿಗೂ ನಮ್ಮದು ನಮಸ್ಕಾರ. ರೇಂಜ್ ರೋವರ್ ಈ ಮೂವಿ ಸ್ಟೋರಿ ಬರುವಾಗ ನನಗೆ ಸ್ವಲ್ಪ ಇದು ಹೆಂಗೆ ಮಾಡಬೇಕು ಏನು ಅಂತ ಯೋಚನೆ ಇದೆ. ಆವಾಗ ನನಗೆ ಸಿಕ್ಕಿದ್ರು ಇವರು ಮೌಲಾ ಶರೀಫ್ ಅವರು. ಅವರ ಆಲೋಚನೆ ಎಲ್ಲ ಡಿಫ್ರೆಂಟ್ ಇದೆ. ಆವಾಗ ನನಗೆ ಇವರು ಜತ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಎಲ್ಲ ಸ್ಟೋರಿ ಹೇಳಿದೆ ಅವ್ರಿಗೆ. ಹೇಳಿದ ಮೇಲೆ ನೀವು ಗೋ ಹೆಡ್, ನೀವು ಹೋಗಿ ನೀವು ಮಾಡಿ ಅಂತ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದರು ಮೌಲಾ ಶರೀಫ್ ಅವರು. ಇದು ರೇಂಜ್ ರೋವರ್ ಅಂತ ಟೈಟಲು ಏಕೆ ಇಟ್ಟಿದ್ದಾರೆ ಅಂತ ನೀವು ಮೂವಿ ನೋಡಿದರೆ ಗೊತ್ತಾಗುತ್ತೆ. ಜಾಸ್ತಿ ಚೆನ್ನಾಗಿ ಬಂದಿದೆ, ಅದು ನೀವು ಹೇಳಬೇಕು, ನೋಡಿದ ಮೇಲೆ ನಿನಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಮುಂದದಲ್ಲಿ ಸ್ವಲ್ಪ ತೊಂದರೆಗಾನೆ ಇದು ರಿಲೀಸ್ ಮಾಡ್ತಾರೆ ಇವರು. ನೆಕ್ಸ್ಟ್ ಮಂತ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್. ಸರಿ, ಅವ್ರನ್ನು ಒಬ್ಬರನ್ನೇ ಹಾಕಿ ಅಂತ ಹೇಳಿದರು. ಇನ್ನು ನನಗೆ ಏನು ಮಾತಾಡಬೇಕು ಅಂತ ನನಗೆ ಫ್ಲೋ ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ ನನಗೆ. ಸರ್, ಇದು ಫ್ಯಾಮಿಲಿ ಎಲ್ಲ ನೋಡು ಸಬ್ಜೆಕ್ಟ್. ಇದು ರೇಂಜ್ ರೋವರ್ ಅಂಡ್ ಟೈಟ್ಲು ಯಾಕೆ ಇಟ್ಟಿದ್ದಾರೆ ಅಂತ ನೀವು ಮೂವಿ ನೋಡಬೇಕು. ಕಾರ್ ಬಗ್ಗೆ ಅಂದರೆ ಕಾರು ಇವರು ಹೇಳಿದ್ರಲ್ವ, ನಮ್ಮ ಇವರು ಕಾರ್ ಮನೆ ಮುಂದೆ ಇರುತ್ತೆ, ಎಷ್ಟು ರೇಂಜ್ ಇರುತ್ತೆ ಅಂತ. ಅದೇ ಥರ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟು, ಯುನಿಕ್ ಕಾನ್ಸೆಪ್ಟು. ಎಮೋಷನ್ ಇರುತ್ತೆ, ಎಲ್ಲ ಒಂದು ಲವ್ ಸ್ಟೋರಿ ಇರುತ್ತೆ. ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರು, ಅದು ಯುನಿಕ್ ಕಾನ್ಸೆಪ್ಟ್ ಇದು. ಇನ್ನು ಹೌದು ಎಲ್ಲ ಸರ್, ನಾವು ಮೌಲಾ ಶರೀಫ್ ಅಲ್ಲೂ ಅವರು
ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡ್ರು. ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು ಮುಂಚೆ, ಅವ್ರೇನು ಮ್ಯಾನೇಜ್ ಮಾಡಿದ್ರು ಅವರು. ಹೌದು, ಇಲ್ಲ ಸರ್, ಅದು ಮೌಲಾ ಶರೀಫ್ ಅವರು ಎಲ್ಲ ಡೀಲ್ ಮಾಡಿದ್ರು. ಅವರು ಏನ್ ಮಾತಾಡಿದ್ರು ಏನೋ ಗೊತ್ತಿಲ್ಲ. ಹೌದೌದು, ಅಡ್ವೊಕೇಟ್ ಅಲ್ವಾ ಸರ್? ಇನ್ನ ಹೇಳಿ ಸರ್. ಸರ್ ಇಲ್ಲ ಸರ್, ಕ್ಯಾರೆಕ್ಟರ್ ಏನಿಲ್ಲ, ಅದು ಒಂದು ಇಂಪಾರ್ಟೆಂಟ್ ಇದೆ ಸರ್ ಅದರಲ್ಲಿ. ಸರ್ ನಾನು ಒಂದು VIP ಹತ್ರ ಒಂದು ಕೆಲಸ ಮಾಡಿದೆ, ಬಟ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಜಾಸ್ತಿ, ಒಂದು 7-8 ಶಾರ್ಟ್ ಫಿಲ್ಮ್ಸ್ ಮಾಡಿದೆ ಸರ್. ಎಲ್ಲ ಬುಕ್ ಮಾಡಿದ್ರು, ಬಟ್ ಸಡನ್ಲಿ ಅವ್ರು ಫೋನ್ ಬಂದಿದೆ, ಡ್ರಾಪ್ ಆಗಿದ್ರು ಅವರು. ನೆಕ್ಸ್ಟ್ ಕಂಪಲ್ಸರಿ ಬಂದು ಎಲ್ಲರಿಗೂ ಸಾರಿ ಹೇಳಿ ಅಂತ ಹೇಳಿದರು. ಇದೆ ಸರ್. ಹೀರೋಯಿನ್ ಸರ್ ಹೀರೋಯಿನ್ ಬರ್ತಾ ಇದ್ರು. ಯತಿರಾಜ್ ಅವರು ಮೈಸೂರಲ್ಲಿ ಕಂಟಿನ್ಯೂ ಶೂಟ್ ಇದೆ ಸರ್ ಯತಿರಾಜ್ಗೆ. ಇವರು ಅರವಿಂದ್ ಅವರು ಕೂಡ ಶೂಟಿಂಗ್ ಅಲ್ಲಿ ಇದ್ರು ಸರ್. ಅವರು ಸರ್ ಅವ್ರ ಕರೆಕ್ಟ್ ಸರ್, ಅವರು ಹೇಳಿರೋದು ಅವ್ರ ರೇಂಜ್ ಚೇಂಜ್ ಆಗಿದೆ ಈ ಸಿನಿಮಾ ಆದಮೇಲೆ. ಅವರು ಮನಶಂಕರ್ ವರಪ್ರಸಾದ್ ಅಂತ ಒಂದು ಸಾಂಗ್ ಮಾಡಿದರು, ಅವ್ರದ್ದು ಬಿಟ್ಕೊಳ್ಳೋಣಕ್ಕೆ ಆಗಲ್ಲ ಇವಾಗ, ಅದು ಪ್ರಾಬ್ಲಮ್ ಸರ್. ಹೇಳಿ ಸರ್. ಸರ್ ಅವರು ಪ್ರೊಡ್ಯೂಸರ್ ಅವ್ರಿಗೆ ನಮಗೆ ಭಾಳ ದೋಸ್ತು ಸರ್. ಅವರು ಫೋನ್ ಮಾಡಿದ ತಕ್ಷಣ ಏನು ಮಾತಾಡಿಲ್ಲ ಸರ್, ನಾನು ಬರ್ತೀನಿ. ಅವರು ಮೌಲಾ ಶರೀಫ್ ಅವರು ಸರ್ಕಲ್ ಹಂಗೆ ಇರುತ್ತೆ ಸರ್, ಒಂದು ಫೋನ್ ಮಾಡಿದ್ರೆ ಬರ್ತಾರೆ ಸರ್. ಇಲ್ಲ ಸರ್, ನೆಕ್ಸ್ಟ್ ಫಿಲ್ಮ್ಗೆ ಅವರು ಲೈನಲ್ಲಿ ಇದ್ದಾರೆ ಸರ್. ಸರ್ ನೆಕ್ಸ್ಟ್ ಮಂತ್ ಸರ್. ಇವಾಗ ನಾನು ಡೈರೆಕ್ಟರ್ ಆಗ್ಬೇಕಂದ್ರೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕಂತ ಕೋರಿಕೆ ಇರುತ್ತೆ ಸರ್. ಆವಾಗ ನಾನು ಮುಂದಕ್ಕೆ ಹೋಗ್ಬೇಕಂದ್ರೆ ನನಗೆ ಇವರು ಸಿಕ್ಕಿದ್ದಾರೆ ಸರ್, ಡಾಕ್ಟರ್ ಮೌಲಾ ಶರೀಫ್ ಅವರು. ನನಗೆ ಚೆನ್ನಾಗ ಬಂದಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಸರ್. ಬಟ್ ಒಳ್ಳೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ರಿಲೀಸ್ಗೆ, ಸಂತೋಷ ಆಗಿದ್ದಾರೆ ಸರ್. ಇದು ಕನ್ನಡ ಚಿತ್ರಮಂಡಲಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ರಿ ಸರ್. ಎಲ್ಲ ಅದು ಒಳ್ಳೇದಾಗಲಿ ಸರ್. ನನಗೆ ಮೀಟ್ ಆದ ತಕ್ಷಣ ನಿನಗೆ ಒಳ್ಳೇದಾಗಬೇಕು ಆಗತ್ತೆ ಅಂದರು, ಹಂಗೆ ಆಗ್ತಾ ಇದೆ. ಹೇಳಿ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಅವರು ನನಗೆ ಕನ್ನಡದಲ್ಲಿ ಮೂರನೇ ಸಿನಿಮಾ ಇದು. ಹೀರೋ ನಾನಲ್ಲ ನಮ್ಮೂರಳಿಯ ಸಿನಿಮಾ ನಂತರ ಡಾಕ್ಟರ್ ಮೌಲಾ ಶರೀಫ್ CK ಅವರು ಮೂರನೇ ಸಿನಿಮಾಗೂ ಕೂಡ ಹಣ ಹೂಡಿಕೆ ಮಾಡಿದ್ದಾರೆ. ಇನ್ನೂ ಬಹಳಷ್ಟು ಆಕಾಂಕ್ಷೆಗಳನ್ನು ಇರಿಸ್ಕೊಂಡಿದ್ದಾರೆ. ಡಾಕ್ಟರ್ ಮೌಲಾ ಶರೀಫ್ CK ಸರ್ ಅವರ ಮಾತು ಕೇಳೋಣ. ನಮ್ಮ ಅಡ್ವೊಕೇಟ್. ಎಲ್ರಿಗೂ ನಮಸ್ಕಾರ, ಶುಭ ದಿನ, ಶುಭ ಸಂಜೆ. ಮೇಡಮ್ ಅವ್ರು ಹೇಳಿದರು ಶುಭ ಸಂಜೆ, ಯಾಕಂದರೆ CMM ಹಿಂದೂಸ್ತಾನ್ ಫಿಲ್ಮ್ಸ್ ವತಿಯಿಂದ ನಮ್ಮ ರೇಂಜರ್ ಅಂತ ಒಂದು ಮೂವಿ ಇವತ್ತು ಆಡಿಯೋ ಲಾಂಚ್ ಏನು ಮಾಡಿದ್ದೀವಿ. ಮುಖ್ಯವಾಗಿ ಇಲ್ಲಿ ಬಂದಿರೋ ನಮ್ಮ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಆತ್ಮೀಯರು ಹಿರಿಯರು ಆದಂತಹ ಮಾಜಿ ಶಾಸಕರು ರಾಜಣ್ಣನವ್ರಿಗೆ, ನನ್ನ ಒಂದೇ ಒಂದು ಮಾತಿಗೆ ಗೌರವ ಕೊಟ್ಟು ಬಂದಂತಹ ನನ್ನ ತೆಲುಗು ಸ್ಟಾರ್ ಸಂಪೂರ್ಣೇಶ್ ಬಾಬು ಅವರಿಗೆ, ಹಾಗೂ ಬರ್ನಿಂಗ್ ಸ್ಟಾರ್ ಇನ್ನು ಬರ್ನ್ ಮಾಡ್ತಾರೆ, ಈಗ ಪ್ರತಿಯೊಬ್ಬರಿಗೂ ಹೆಸರಿಟ್ಟು ಹೇಳಲೇಬೇಕಿಲ್ಲ ಅಂದರೆ ನನ್ನ ಮಗ ಮೇಲೆ ಕೂರಿಸ್ಬಿಟ್ಟು ಏನು ಮಾತಾಡಲಿಲ್ಲ ಅಂತಾರೆ. ಅದಕ್ಕೆ ರಮೇಶ್ ಬಣಕರ್ ಅವ್ರಿಗೆ, ರಮೇಶ್ ಯಾದವ್ ಅವರಿಗೆ, ಆಮೇಲೆ ನಮ್ಮ ಫಿಲಿಂ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರಿಗೆ, ಹಾಗೆ ನಮ್ಮ ವೀರಾಚಾರ್ಯಗೆ, ಎಲ್ರಿಗೂ ನಮಸ್ಕರಿಸುತ್ತಾ, ಮುಖ್ಯವಾಗಿ ನನ್ನ ನರಸಿಂಹವ್ರ ಮಗ, ನನ್ನ ಪತ್ರಿಕೋದ್ಯಮದಲ್ಲಿ ಇವತ್ತು ನೀವೆಲ್ಲ ಏನು ಬಂದಿದ್ದೀರಿ, ನಿಮಗೆಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ನಮ್ಮ ರೇಂಜ್ ರೋವರ್ ಬಗ್ಗೆ ನಮ್ಮ ಡೈರೆಕ್ಟರ್ ಅವರು ಮಾತಾಡಿದರು. ರೇಂಜ್ ರೋವರ್ ಮಾಡಬೇಕಂತ ಸುಮಾರು ಒಂದು 10 ಕತೆ ಕೇಳಿಸಿದ್ರು ನನಗೆ. ಇವರು 10 ಕತೆಯನ್ನು ಹೇಳಿ ಲಾಸ್ಟ್ ಒಂದು ಮಾಡಿದ್ರು. ಹೇಳಿದ್ದು ಒಂದು ಬಡ್ಜೆಟ್ಟು, ತೋರಿಸಿದ್ದು 3ನೇ ಬಡ್ಜೆಟ್. ಪಾಪ ನಮ್ಮ ಡೈರೆಕ್ಟರು ತೆಲುಗಲ್ಲೇ ಜಾಸ್ತಿ ನಾನು ಹೇಳ್ತಾ ಇದ್ದೆ, ಕನ್ನಡ ಪಿಕ್ಚರ್ ಮಾಡ್ತಾ ಇದ್ದೀರಿ, ಕನ್ನಡ ಕಲೀರಿ. ಯಾಕಂದರೆ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆ ನನ್ನ ಭಾಷೆ.
ಈ ಭಾಷೆ ಬಗ್ಗೆ ನನಗೆ ಅಪಾರವಾದ ಗೌರವ ಪ್ರೀತಿ ಯಾಕಿದೆ ಅಂದರೆ, ಇಂಗ್ಲೀಷ್ ಹುಟ್ಟಿದ್ದು 600 ವರ್ಷಗಳ ಹಿಂದೆ. 2540 ವರ್ಷಗಳ ಲಿಪಿ ಇರುವ ಭಾಷೆ ಯಾವುದಾದ್ರು ಇದ್ದರೆ ಅದು ಕನ್ನಡ ಭಾಷೆ ಅಂತ ನನ್ನ ಅನಿಸಿಕೆ. ಹಾಗೆ ಈ ನಮ್ಮ ರೇಂಜ್ ರೋವರ್ ನನಗೆ ಈ ಕನ್ನಡ ಚಿತ್ರೋದ್ಯಮದ ಬಗ್ಗೆ ಬಹಳ ಇಷ್ಟ. ಯಾಕೆಂದರೆ ನಾನು ಮೂಲತಃ ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಭಾಗ್ಯನಗರ. ಈಗ ಭಾಗ್ಯನಗರ ಬಾಗೇಪಲ್ಲಿ ಇತ್ತು, ಇವರೆಲ್ಲ ಬಂದು ಭಾಗ್ಯನಗರ ಮಾಡಿಬಿಟ್ರು. ಅದಕ್ಕೆ ನಾವೆಲ್ಲ ಕರೆಯೋದು ಬಾಗೇಪಲ್ಲಿ ಅಂತಾನೆ. ಕನ್ನಡ ರಾಜ್ಕುಮಾರ್ ಅವರ ಚಿತ್ರಗಳನ್ನು, ನನಗೆ ಬಹಳ ಇಷ್ಟವಾದಂಥ ರವಿಚಂದ್ರನ್ ಚಿತ್ರವನ್ನು ನೋಡ್ಕೊಂಡು ಬೆಳೆದವನು ನಾನು. ಸೊ ಅದಕ್ಕೆ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಬೆಳಿಬೇಕು, ಉಳಿಬೇಕು ಅಂತ ನನಗೊಂದು ಆಸೆ ಇತ್ತು. ಅಂಥ ಟೈಮಲ್ಲಿ ನಮ್ಮ ಕುಮಾರ್ ಅವರು ಭೇಟಿ ಮಾಡಿ, ಸರ್ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಸರ್, ಮಾಡೋಣ ಅಂತ ಕರೆದ್ರು. ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಬೇಕು ಅಂತ ನಾನು ಕೇಳ್ಕೊತೀನಿ. ಸಂಪೂರ್ಣೇಶ್ ಬಾಬು ಹೆಂಗೆ ಗೊತ್ತು ಅಂತ ಕೇಳಿದರು. ನಾನು ಪ್ಯಾರಡೈಸ್ ಮೂವಿ ಮಾಡ್ತಾಯಿದ್ರು, ನಾನು ಫೋನ್ ಮಾಡಿದೆ ವಿಡಿಯೋ ಕಾಲು. ಆಗ ಇದರಲ್ಲೇ ಇದ್ದರು ಅವ್ರು, ಮೇಕಪ್ಪಲ್ಲೇ. ಹಿಂಗೆ ನಾನು ಒಂದು ಪಿಕ್ಚರ್ ಮಾಡಿದ್ದೀನಪ್ಪ, ಬರಬೇಕು ಅಂದು. ಬರ್ತೀನಿ ಅಂತ ಹೇಳಿಬಿಟ್ಟು ಅವರೇ ಟಿಕೆಟ್ ಹಾಕ್ಕೊಂಡು ಅವರೇ ಬಂದು ಅವರೇ ವೆಯ್ಟ್ ಮಾಡಿ ನನ್ನ ಕರ್ಕೊಂಡು ಬಂದರು ಇಲ್ಲಿ. ನಮ್ಮ ಚಲನಚಿತ್ರ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವು ಜನರು ನಾನು ಮೊನ್ನೆ ಒಂದು ಸಲ ಫೋನ್ ಮಾಡಿದ್ದೆ, ನಮ್ಮ ದತ್ತ ಅವ್ರಿಗೆ ಹೇಳಿದ್ದೆ, ನಮ್ಮವ್ರು ಕರೀರಿ ಅಂತ. ಕರೆದರೆ ಪಾಪ 3 ಲಕ್ಷ ಕೇಳೋದಂತೆ ಫಂಕ್ಷನ್ ಬರೋದಕ್ಕೆ. ಸೊ ನಾನು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಚಲನಚಿತ್ರ ಒಬ್ಬ ಮನುಷ್ಯ 50ರಿಂದ 60 ವರ್ಷ ಅದಾದಮೇಲೆ ಬೋನಸ್ಸು 50 ವರ್ಷ, 60 ವರ್ಷ, 70 ವರ್ಷದ ಜೀವನ ಚರಿತ್ರೆಯನ್ನು 2.5 ಗಂಟೆನಲ್ಲಿ ತೋರಿಸಿರುವ ತಾಕತ್ತಿರೋದು ಒಂದು ಸಿನಿಮಾದಲ್ಲಿ. ಆ ಒಂದು ಸಿನಿಮಾ ಮಾಡಬೇಕು ಅಂತ ಕಾರ್ಯಕ್ರಮಕ್ಕೆ ಕರೆದ್ರೆ 2 ಲಕ್ಷ 3 ಲಕ್ಷ ಕೇಳ್ತಾರೆ. ಅದಕ್ಕೆ ಚಿತ್ರೋದ್ಯಮ ಇನ್ವೆಸ್ಟರ್ಸ್ ಎಲ್ಲಾನು ಪ್ರೊಡ್ಯೂಸರ್ ತೆಲುಗು, ತಮಿಳು ಆ ಕಡೆ ಯಾಕೆ ಹೋಗ್ತಾರೆ ಅಂದರೆ ಇಂಥವ್ರಿಂದಾನೆ ಅಂತ ನನ್ನ ಅನಿಸಿಕೆ. ಎಲ್ಲರೂ ಅಲ್ಲ, ಅದರಲ್ಲಿ ಕೆಲವರು. ನಾನು ಒಂದೇ ಒಂದು ಮಾತು ಹೇಳಿದೆವ್ರಿ, ನಾನು ಬರ್ತೀನಿ ನೆನಸ್ತಾನು ಅಂತ ಹೇಳಿಬಿಟ್ಟು ಪಾಪ ಒಂದೇ ಮಾತಿಗೆ ಬಂದರು. ನನಗೆ ಬಹಳ ಇಷ್ಟ ಆಯಿತು. ಸೊ ಇದಕ್ಕಿಂತ ಮೊದಲು ನರಸಿಂಹಲು ಅಂತರಿದ್ದರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು. ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿಬಿಟ್ಟು ಎಲೆಕ್ಷನ್ ಟೈಮಲ್ಲಿ 10 ಫೋನ್ ಮಾಡ್ತಾರೆ, ಏನ್ರಿ ಮಾಜಾಧ್ಯಕ್ಷರೇ. ಸೊ ಈಗ ನಾನು ಕರೆದರೆ ಕಾರ್ಯಕ್ರಮಕ್ಕೆ ಬಿಸಿ ಇರ್ತಾರೆ. ನಮ್ಮ ನರಸಿಂಹಲವ್ರು ಇದ್ದಾಗ ಇಂಥ ಕಾರ್ಯಕ್ರಮ ಕರೆದರೆ ನಮಗಿಂತ ಫಸ್ಟ್ 1 ಅವರ್ ಬಂದ್ಬಿಟ್ಟು ಇದ್ದು ಕೆಲಸ ನಮ್ಮಂಥ ಹೊಸಬರಿಗೆ ಹಿಂಗಲ್ಲ, ಹಿಂಗೆ ಮಾಡಬೇಕು ಅಂತ ಸೂಚನೆ ಸಲಹೆಗಳನ್ನು ಕೊಡ್ತಾ ಇದ್ರು. ಈಗ ಸ್ವಲ್ಪ ಬದಲಾಗಿದೆ, ಇವರು ಬದಲಾಗಬೇಕು ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡೋದು ತಪ್ಪಾಗುತ್ತೆ. ಯಾಕಂದರೆ ಬಸವಣ್ಣನವರು ಹುಟ್ಟಿರುವ ನಾಡು, ಹುತ್ತಕ್ಕೆ ಬೆಳೆದರೆ ಹಾವು ಸಾವುದೇನಯ್ಯ, ಜಗತ್ ಪ್ರಸಿದ್ಧ ಜಾಗದಲ್ಲಿ ಕೂತು ತಪಸ್ಸು ಮಾಡಿದ್ರೆ ದೇವರು ಕಾಣವರೇನಯ್ಯ, ಅಂತರಂಗ ಶುದ್ಧಿ ಇಲ್ಲಂದೆ ಅವನ ಜೊತೆಲಿ ಕೂಡಿ ಬಾಳುವುದು ಕಾಲಕೂಟ, ವಿಷವೂ ಕೂಡ ಸಂಗಮದೇವ ಅಂತ ಏನು ಹೇಳಿದ್ದಾರೆ. ಆ ಅಂತರಂಗ ಶುದ್ಧಿಯಿಂದ ಕೆಲಸ ಮಾಡುವ ಪತ್ರಿಕೋದ್ಯಮ ಯಾರಾದಿದ್ರೆ ಅದು ನೀವೇ ಅಂತ ನಾನು ಭಾವಿಸ್ತಾ ನಾನು ಹೆಚ್ಚಿಗೆ ಮಾತಾಡಿದ್ರೆ ಬೇವರಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿಲ್ಲ, ಬೇರೆ ಪಿಕ್ಚರ್ ನಾನು ಆ್ಯಕ್ಚುಲಿ ಡೇ 1 ಯಾವತ್ತೂ ಶೂಟಿಂಗ್ಗೆ ಹೋಗಿಲ್ಲ. ಕೇಳಿ ಸರ್ ಅವರಿಗೆ, ಫಸ್ಟ್ ಒಂದಿನ ಹೋಗಿದ್ದೆ, ಲಾಸ್ಟ್ಗೆ ಪೇಮೆಂಟ್ಗೆ ಮಾತ್ರ ಹೋಗಿದ್ದೆ. ಎಲ್ಲ ಅವರೇ ನೋಡಿಕೊಂಡ್ರು, ಅವರೇ ಮಾಡಿದ್ರು ಸರ್. ಹೌದು ಸರ್, ಬೇಕು ಅಂತ ನನ್ನ ಅನಿಸಿಕೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಸರ್. ಮಾಡಿದ್ದೀವಿ ಅದರ ಬಗ್ಗೆ. ಈ ಚಲನಚಿತ್ರಕ್ಕೆ ನಾನು ರಂಗಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ನನ್ನ ಬಣಕರ್ ಅವರು. ನಾನು PUC ಟೈಮಲ್ಲಿ ಓದ್ತಾ ಇರೋ ಟೈಮಲ್ಲಿ ನನಗೆ ಫ್ರೆಂಡ್ ಆದವರು. ನಮ್ಮ ಹತ್ರ ಬೀಡಿಗೆ ಇರಲಿಲ್ಲ, ಅವಾಗ ಸಿಗರೇಟ್ ಕುಡಿಸಿದ್ವಿ. ಕೆಟ್ಟದ್ದು ಹೇಳೋಲ್ಲ, ನಾನು ಇರೋದು ಹೇಳ್ಬಿಡ್ತಾ ಇದ್ದೆ. ನಾನು SSLC ಫೇಲ್ಡ್, ಹೆಂಗೋ ಪಾಸ್ ಆಗಿ ಇದ್ದೆ. ಚಿಂತಾಮಣಿಯಲ್ಲಿ ಸಿಗ್ತಾರೆ ಇವರು, ನಮ್ಮಂತ ದುಡ್ಡಿಲ್ಲ. ಈ ಅಪ್ಪ ಅವಾಗಲೇ ಚೆನ್ನಾಗಿ ಬೆಳೆದಿದ್ರು. ಹೋಗಿದ್ವಿ, ನಾನೇನು ಬೀಡಿ ಗಿಡಿ ಯಾಕೆ, ಸಿಗರೇಟ್ ಬಿಡಪ್ಪ ಅಂತ ಕುಡಿಸಿದ್ರು ಸರ್ ಪಾಪ. ಆಮೇಲೆ ನಾನು ಬೆಂಗಳೂರಿಗೆ ಬಂದೆ. 2004 ನಾನು ಒಂದು 75 ಲಕ್ಷ ರೂಪಾಯಿ ಇಟ್ಕೊಂಡು ಕಾನಿಷ್ಕ ಹೋಟ್ಲಿಗೆ ಬಂದೆ. ನಾನು ಪಿಕ್ಚರ್ ಮಾಡ್ಬೇಕಂತ ಬಹಳ ಆಸೆ. ಯಾಕಂದರೆ ರಾಮಾಚಾರಿ 80 ಸಲ ನೋಡಿದ್ದೆ ನಾನು. ಅಂಥ ಪಿಕ್ಚರ್ ಮಾಡಿಬಿಡ್ಬೇಕಂತ ಬಂದು ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಟೀ ಎಲ್ಲ ಕುಡಿಸಿ ಎಷ್ಟಿದೆ ದುಡ್ಡು ಅಂತ ಕೇಳಿದ್ರು. 75 ಲಕ್ಷ ಇದೆ ಅಂದ್ರೆ, ಇದು ತೊಗೊಂಡೋಗ್ಬಿಟ್ಟು ಬಿಸ್ನೆಸ್ ಮಾಡು, ದುಡ್ಡು ಬಂದಮೇಲೆ ಪಿಕ್ಚರ್ ಮಾಡು, ನಾನೇ ಹೇಳ್ತೀನಿ ಅಂತ ಹೇಳಿದರು. ಆ ಪಿಕ್ಚರೇ ರೇಂಜ್ ರೋವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬೇರೆ ಏನಾದ್ರು ಇದೆಯಾ? ಸೂಪರ್ ಸರ್, ಇರೋದು ಹೇಳ್ಬಿಡ್ಬೇಕು, ಇಲ್ಲ ಮನ್ಸಲ್ಲಿ ರಾತ್ರಿ ಕೊರಗ್ತಾ ಇರ್ತೀನಿ. ಯಾರು ಸರ್, ಗೋಲ್ಡನ್ ಲ್ಯಾಂಡ್ ಅದು. ಇವರು ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲಿ ಇದ್ದಾಗ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೊಸಬರು ಬಂದರೆ
ಹೋಗಿ 2 ದಿನ ಅಲ್ಲ 3 ದಿನ ಆಗಲಿ ರಾತ್ರಿ ಎಲ್ಲ ಇದ್ದು ಕೆಲಸ ಮಾಡಿ ಬಂದಂಥ ವ್ಯಕ್ತಿ ಬಣಕರ್. ನಾನು ಇವತ್ತು ಹೇಳ್ತೀನಿ, ನಾನೆಲ್ಲೋ ಹೇಳ್ತೀನಿ, ನಾನು ಬದುಕಿರೋ ತನಕ ಹೇಳ್ತೀನಿ, ಆ ಋಣವನ್ನು ಯಾವತ್ತೂ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಸರ್. ಶಕಲ ಎಲ್ಲ ಗಣ್ಯರಿಗೂ ನಮಸ್ಕಾರ. ಫಸ್ಟ್ ಕಾಲ್ ಬಂದಾಗ ಈ ಸಿನಿಮಾ ಬಗ್ಗೆ ರೇಂಜ್ ರೋವರ್ ಅಂದರು, ನಮ್ಮ ರೇಂಜ್ ರೋವರ್. ಸೊ ನಾನು ಕೇಳಿದೆ ಆ ಥರ ಇದೆಯಾ ಸಬ್ಜೆಕ್ಟು ಅಂತ. ಡೆಫಿನೆಟ್ಲಿ ಇದೆ ಅಂತ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಸ್ವಲ್ಪ ಆಯಿತು ಇನ್ನೇನು ಮುಗ್ದೋಯ್ತು ಸಿನಿಮಾ ಅಂದಾಗ ನಾನು ಬರ್ತೀನಿ, ಲಿಫ್ಟ್ ಮಾಡ್ತೀನಿ ಸಿನಿಮಾ. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ವ್ಯಾಲ್ಯೂಬಲ್ ಕ್ಯಾರೆಕ್ಟ್ರು. ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇವತ್ತೇ ಫಸ್ಟ್ ನೋಡ್ತಾ ಇದ್ದೀನಿ, ಅವ್ರು ಹೇಳಿದ್ದು ನಿಜಾನೇ, ಸೆಟ್ಟಿಗೆ ಬರ್ತಾ ಇರಲಿಲ್ಲ ಸರ್. ನೀವು ಬರಬೇಕು ಸರ್ ಸೆಟ್ಟಿಗೆ, ಹಂಗೆಲ್ಲ ಮಿಸ್ ಮಾಡ್ಬೋದು. ಸೊ ಇವತ್ತೇ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಡೈರೆಕ್ಟರ್ ಸರ್ ಥ್ಯಾಂಕ್ ಯು. ನನಗೆ ಈ ಸಿನಿಮಾದಲ್ಲಿ ಇಬ್ಬರು ಒಳ್ಳೆ ಫ್ರೆಂಡ್ ಆದರು, ಸಂದೀಪ್ ಆ್ಯಂಡ್ ಜ್ಯೋತಿ ಅವ್ರ ವೈಫು ಆಟ ಸಂದೀಪ್. ತುಂಬ ಒಳ್ಳೆ ವ್ಯಕ್ತಿಗಳು. ಸಿನಿಮಾ ಶೂಟ್ ಮಾಡೋಕ್ಕೂ ಅಷ್ಟೇ ತುಂಬ ಕೋಆರ್ಡಿನೇಷನಲ್ಲಿ, ಅವ್ರ ಲ್ಯಾಂಗ್ವೇಜ್ ಬೇರೆ ಇತ್ತು. ಸೊ ಅದನ್ನು ಈ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ, ಯಶಸ್ವಿ ಆಗಲಿ, ಶತದಿನೋತ್ಸವ ಮೇಲೆ ಇನ್ನೂ ಆಚರಿಸಲಿ. ಈಗ ಪ್ರಯತ್ನ ಪಡ್ತಾ ಇದ್ರೆ ಮುಂದೆ ಒಂದು ಒಳ್ಳೊಳ್ಳೆ ಫಲ ಸಿಗ್ತದೆ. ಸೊ ಇದು ಒಂದು ಒಳ್ಳೆ ನಮ್ಮ ಶರೀಫ್ ಸರ್ಗೂ ಹಾಗೂ ಇಡೀ ಚಿತ್ರತಂಡಕ್ಕೂ ಶುಭಕಾಗಲಿ. ಆಲ್ ದಿ ಬೆಸ್ಟ್. ಸರ್ ಫೋನ್ ನಲ್ಲಿ ಮಾತಾಡೋರ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸ್ತಾ, ಬಂದಿರುತ್ತ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಏನಿವತ್ತು ನಮ್ಮ ರೇಂಜ್ ರೋವರ್ ಈ ಚಲನಚಿತ್ರ ಅತ್ಯಂತ ಶ್ರಮಪಟ್ಟು ದುಡಿಮೆಯಿಂದ ನಮ್ಮ ಪ್ರೊಡ್ಯೂಸರ್ ಅಂತ ಮೌಲಾ ಶರೀಫ್ ಅವರು ಭಾಳ ಉತ್ಸಾಹದಿಂದ ಮುಂದೆ ಈ ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ, ಈ ಒಂದು ತಂಡಕ್ಕೆ ಮತ್ತು ಗೌರವಾನ್ವಿತ ವೇದಿಕೆ ತಮಗೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಂಪೂರ್ಣೇಶ್ ಬಾಬು ಅವರು ಬಹಳ ಪ್ರೀತಿಯಿಂದ ಅವರೇ ದುಡ್ಡು ಹಾಕೊಂಡು ಬಂದಿದ್ದಾರೆ ಇಲ್ಲಿಗೆ ಅಂತ ಕೇಳಿ ಬಹಳ ఖుషి అనిస్తూ. థ్యాంక్స్ ఫర్ ద గ్రేట్ సపోర్ట్ సార్. ఓవర్ టు యూ. ఇక్కడికి వచ్చిన వాళ్ళందరికీ నమస్కారం అండి. మీడియా వాళ్ళకు, స్టేజ్ మీద ఉన్నటువంటి పెద్దలకు, స్వామివారికి అందరికీ నా నమస్కారాలు. యాక్చువల్ నాకు కన్నడ రాదు. నాకు చాలా హ్యాపీ ఏంటంటే, ఒక చిన్న నటుని ఏంటంటే నన్ను షరీఫ్ అన్న తమ్ముడు ఇట్లా చిన్న ప్రెస్ మీట్ ఉంది మీరు రావాలన్నప్పుడు చాలా హ్యాపీగా ఫీల్ అయింది నేను. సరే అన్న 100% వస్తా అని చెప్పేసి వచ్చిన. అన్న ప్రొడ్యూస్ చేయడం, నాకు కుమార్ డైరెక్టర్ గారు కూడా తెలుసు, చాలాసార్లు ఫోన్లో మాట్లాడాము. బట్ కొంచెం బిజీ వల్ల తను కలవలేకపోయినా. ఆల్ ది బెస్ట్ సార్. అలాగే ట్రైలరు, సాంగ్స్ అన్నీ బాగున్నాయి, చాలా హ్యాపీ అనిపించింది. రేంజ్ రోవర్ లాగా అంత స్పీడ్గా వీళ్ళకి అన్ని రకాలుగా సపోర్ట్ ఉండి అన్ని రకాలుగా షరీఫ్ అన్నకు మంచి లాభాలు తీసుకొచ్చి మళ్ళీ షరీఫ్ అన్న అంతా కూడా ఒక సినిమా వేస్తాను నేను. నెక్స్ట్ ఇయర్ ఆ సినిమా కూడా ప్లాన్ చేయాలి. నాకు కన్నడలో చాలా ఇష్టమైన వ్యక్తి. నేను ఒక మామూలు వ్యక్తి నుంచి యాక్టర్ అవ్వడానికి చాలా ఇన్స్పిరేషన్ అయినటువంటి వ్యక్తి, కన్నడ వ్యక్తి, నా ఫేవరెట్ యాక్టర్ ఉపేంద్ర గారు. చాలా హ్యాపీ అండి. థ్యాంక్ యూ సో మచ్ టీమ్ అందరికీ. ఆల్ ది బెస్ట్. ಈ ಸಿನಿಮಾ ತ್ವರಲೋನೆ మేము ಮುಂದಕ್ಕೆ ರಾಬಹುದು. ಗುರುಗಳ ಪಾದಕ್ಕೆ ವಂದಿಸುತ್ತಾ, ಆತ್ಮೀಯರೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ನನ್ನ ಆತ್ಮೀಯರು ಆದಂತಹ ಶರೀಫ್ ಭಾಯಿ ಅವರು ಸಿನಿಮಾ ಯಾವಾಗಲೂ ಮಾಡುವಾಯ್ತವರು. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಆಯ್ತವರು ಅವತ್ತು ಉಮ್ಮಣ್ಣನ ಸಜೆಷನ್ ಕೇಳಿ ಅವರು ವಾಪಸ್ ಹೋಗಿ ಇವತ್ತು ದೊಡ್ಡ ಉದ್ಯಮಿಯಾಗಿದ್ದಾರೆ. ರಾಜ್ಯದಲ್ಲಿ, ಅಂತಾರಾಜ್ಯದಲ್ಲಿ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ. ಇವತ್ತು ಲ್ಯಾಂಡ್ ಡೆವಲಪರ್ಸ್ ಇದರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಸುಮಾರು 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅವತ್ತೇನಾದ್ರು ಸಿನಿಮಾ ಮಾಡಿದರೆ ಅವರು ಇವತ್ತು ಈ ಮಟ್ಟಕ್ಕೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಸರಿ ಬೇಡ, ನೀವು ಸಿನಿಮಾ ಮಾಡಿರೋದು ಒಳ್ಳೆಯ ಈ ಮಟ್ಟ ನಮಗೆಲ್ಲ ಸಂತೋಷ. ಅವಾಗ ಏನಾದ್ರು ಮಾಡಿದರೆ ನೀವು ಈ ಮಟ್ಟಕ್ಕೆ ಬರ್ತಿದ್ರೆ ಇಲ್ಲ ನಮಗೆ ಹೇಳೋಕ್ಕಾಗಲ್ಲ. ನೀವು ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ, ಹಾಗೂ ಇನ್ನೂ ಅನೇಕ ಸಿನಿಮಾಗಳು ಮಾಡೋ ನಿಮಗೆ ಅವಕಾಶಗಳು ಒದಗಿ ಬರಲಿ. ಇದರಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ ಒಳ್ಳೆಯದಾಗಲಿ. ನೀವು ಇನ್ನು ಮುಂದೆ ಒಳ್ಳೊಳ್ಳೆ ನಿರ್ದೇಶಕರಿಗೆ, ಕಲಾವಿದರಿಗೆ ಅವಕಾಶ ಕೊಟ್ಟು ಬೆಳೆಸಿ ಅಂತ ಈ ಮೂಲಕ ಹೇಳ್ತಾ ಮೊದಲು ಮುಗಿಸ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೇಷನ್ನ ಸೆಕ್ರೆಟರಿ ಸರ್. ಸರ್ ನಮಸ್ತೆ. ಪ್ರೆಸ್ ಅಂಡ್ ಮೀಡಿಯಾ ಫ್ರೆಂಡ್ಸ್ಗೆ ನಮಸ್ತೆ. ಸಲೀಂ ಸರ್ಗೆ ಒಳ್ಳೇದಾಗಬೇಕು. ಸಾಮ್ಯರಿಗೆ ನಮಸ್ತೆ ಸರ್. ಸರ್ ಈ ನಮ್ಮ ರೇಂಜ್ ಅವ್ರ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಇದು ಮೊನ್ನೆ ಸರ್ಕಾರದಾಗ ಬಂದೆ, ಈ ಒಂದು ಪ್ರಯತ್ನ ಇರುತ್ತೆ ಸಿನಿಮಾದಲ್ಲಿ. ಸಿನಿಮಾ ಮಾಡೋದೇ ಒಂದು ಗ್ರೇಟ್. ಆ್ಯಕ್ಚುಲಿ ಅವ್ರನ್ನ ಸಪೋರ್ಟ್ ಮಾಡಬೇಕು, ಜನನು ಅವ್ರು ಸಪೋರ್ಟ್ ಮಾಡಬೇಕು. ಪ್ರೆಸ್ ಅಂಡ್ ಮೀಡಿಯಾ ತುಂಬ ಇಂಪಾರ್ಟೆಂಟು. ತುಂಬ ಸಪೋರ್ಟ್ ಮಾಡಿ ಸಿನಿಮಾಗೆ. ಆಲ್ ದ ಬೆಸ್ಟ್ ಸರ್. ಇಂಟರ್ ಟೀಮ್ಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. Good evening, first of all, everyone, and thank you so much for being here today with us on a very special day, on our song release day. We are super excited, and thank you, Kumar sir, being here with us today for your support. Thank you, everyone. Thank you so much. Talk about your role. My role. Okay, it's a very simple. I can talk in Hindi, right? So ये बहुत सिंपल लड़की है जो जॉब करती है एंड वेरी नॉर्मल फैमिलीज है एंड देयर इज वन इस ट्रेजिडी जो उसके साथ होता है. सो उसके बाद द टर्निंग पॉइंट ऑफ मूवी आई कांट रिवील दैट. थैंक यू सो मच. थैंक यू. मुंबई. या ಓಕೆ, ಪ್ರಾಬಬ್ಲಿ ನಟರು. ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಮಾಧ್ಯಮದ ಮಿತ್ರರಿಗೆ, ಹಾಗೆಯೇ ಸಭೆಯ ಅಧ್ಯಕ್ಷತೆಯನ್ನು, ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ನಮ್ಮ ಇವತ್ತಿನ ಕೇಂದ್ರ ಬಿಂದುಗಳು ಇಬ್ಬರು. ನಮ್ಮ ರೇಂಜ್ ರೋವರ್ ಚಿತ್ರದ ಹರಿಕಾರರು ಮೌಲಾ ಶರೀಫು ಮತ್ತು ಅವರ ಬ್ರದರ್ಸು. ಇವರು ಹೇಳಿದ್ರಲ್ಲ, ಇವ್ರು ಯಾವತ್ತೂ ಯೂನಿವರ್ಸಿಟಿಗೆ ಹೋದವರಲ್ಲ. ಅದನ್ನೆಲ್ಲ ಸಾಮಾನು ನೋಡ್ಕೊಂಬಂದವರು ಇಲ್ಲಿ ಮುಜೀಬ್ ಅಂತ ಬಂದಿದ್ದಾರೆ, ಸೈಯದ್ ಅಂತಿದ್ದಾರೆ, ಇನ್ನೊಬ್ಬರು ಮಹಮ್ಮದ್ ಅಂತಿದ್ದಾರೆ. ಇವ್ರ ಬ್ರದರ್ಸು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅವರೆಲ್ಲ ಮೇಂಟೈನ್ ಮಾಡ್ಕೊಂಡಿರ್ತಿದ್ರು. ಇನ್ನು ಕುಮಾರ್ ಸರ್ ಕನ್ನಡ ಬರಲ್ಲ ಅಂದು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ರಿ, ಖುಷಿ ಆಯಿತು. ಪ್ರಾಬಬ್ಲಿ ನೆಕ್ಸ್ಟ್ ಇದಕ್ಕೆ ಪ್ರಾಮಾಣಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡನ ಬಳಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಕೆಲವೊಂದನ್ನು ನಾನು ಸ್ಪಷ್ಟೀಕರಣ ಕೊಡಲೇಬೇಕು. ಯಾಕಂದರೆ ಇವ್ರದ್ದು ಇವಾಗ ಯಾವ ಥರ ಇತ್ತು ಅಂದರೆ, ಇವ್ರು ಸಿಕ್ಕಾಗ ನಾನು ಇವ್ರಿಗೆ ಸಿಗರೇಟ್ ಸೇರಿಸ್ದೆ ಅನ್ನೋದು ಎಕ್ಸ್ಪೋಸ್ ಆಯಿತು. ಆಪಾದನೆ ಅಲ್ಲ, ಅದು ಹೇಳಿಕೆ. ಆದರೆ ನಾನು ಇವ್ರನ್ನ ಚಿಂತಾಮಣಿಲಿ ನೋಡಿದಂಥ ಸಂದರ್ಭದಲ್ಲಿ ನಾನು ಹೊಸದಾಗಿ ಇವ್ರಿಗೇನು ಸಿಗರೇಟ್ನ ಚಟ ಕಲಿಸ್ಲಿಲ್ಲ. ಇವ್ರು ಆಲ್ರೆಡಿ ಬೀಡಿ ಹಿಡ್ಕೊಂಡಿದ್ರು ಕೈಯಲ್ಲಿ. ಆ ಬೀಡಿ ನೋಡಿದೆ. ಈಗ ಅವ್ರನ್ನ ಚಟ ಮಾಡಿಬಿಟ್ರಿ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಕೈಯಲ್ಲಿ ಬೀಡಿ ಇದೆ. ಅದಕ್ಕೆ ಏನು ಮಾಡಿಬಿಟ್ಟೆ, ಬೇಡ, ಯಾರೋ ಗೊತ್ತಿಲ್ಲ, ಬಟ್ ಆದ್ರೂ ಬಿಡಿ ಅಷ್ಟು ಸಮಂಜಸ ಅಲ್ಲ. ನಮ್ಮ ತಂದೆಯವ್ರನ್ನ ನೋಡಿದ್ದೀನಿ, ಅವ್ರು ಬಿಡಿ ಸೇದಿ ತುಂಬ ನಿಕೋಟಿನ್ ಡೈರೆಕ್ಟಾಗಿ ಒಳಗಡೆ ಹೋಗ್ತದಮ್ಮ, ಬೇಡ ನಿನ್ನ ಕೈ ಮುಗಿದ್ದೀನಿ, ಸಿಗರೇಟ್ ತಗೋ ಅಂತ ಹೇಳ್ಬಿಟ್ಟು ಒಂದು 90 ಸಿಕ್ಕಿಂಗ್ ಕೊಟ್ಟೆ ಸರ್, ಇಷ್ಟೇ. ನಾನು ಹೊಸದಾಗಿ ಇವ್ರಿಗೆ ಕಲಿಸ್ಕೊಟ್ಟೆ ಅಂತಲ್ಲ ಅದು, ಬಟ್ ಇವಾಗ ಸೇರಲ್ಲ, ಅವರು ಬಿಟ್ಬಿಟ್ಟಿದ್ದಾರೆ. ಅಂದರೆ ಅವಾಗ ವಯಸ್ಸಲ್ಲಿದ್ದಾಗ ಪಾಪ ಏನು ಕಲ್ತಿದ್ರು ಅವರು. ನಿರ್ಮಾಣ ಆಲ್ರೆಡಿ ಅವರೇ ಹೇಳಿದ್ರು ಗಾಂಧಿನಗರಕ್ಕೆ ಬಂದಾಗ ಅಂತ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಬ್ರದರ್ ಸಿನಿಮಾ ಯಾವ್ದು ಬೇಕಾದ್ರೂ ಮಾಡ್ಬೋದು, ನೀವು ಯಾವುದರಿಂದ ಇಷ್ಟ ಹಣನ ಸಂಪಾದನೆ ಮಾಡಿದ್ರಿ, ಬಿಸ್ನೆಸ್ ಇಂದ, ಸರಿ ಒಂದು ಕೆಲಸ ಮಾಡಿ, ಇದನ್ನು ತಗೊಂಡಾಗ ಅಲ್ಲಿ ಹಾಕ್ರಿ, ಅದರಿಂದ ಬರುತ್ತಲ್ಲ ಲಾಭ, ಅದರಲ್ಲಿ ಸಿನಿಮಾ ಮಾಡಿ. ಬಟ್ ಈ ಮೂಲ ಹಣವನ್ನು ದಯವಿಟ್ಟು ಬೇಯಿಸಬೇಡ್ರಿ. ಆಮೇಲೆ ಇಲ್ಲಿ ಗ್ಯಾರಂಟಿ ಇರಲ್ಲ ಅನ್ನೋದು ನಾವು ಸಣ್ಣ ಮಾತು ಹೇಳಿದ್ದೆ ಅಷ್ಟೇ. ಅದಕ್ಕೆ ಅದನ್ನು ಅವರು ಇವತ್ತು ಇಲ್ಲಿ ಜ್ಞಾಪಿಸ್ಕೊಂಡ್ರು. ಇವರ ಆ ಒಂದು ಬೀಡಿ ಜ್ಞಾಪಕ ಇಟ್ಕೊಂಡು ಇವತ್ತು ಇದನ್ನು ಮಾತಾಡ್ತಾವ್ರೆ ಅಂದರೆ ಇವ್ರದನ್ನ ನಾನು ಕೆಲವೊಂದನ್ನು ಹೇಳಲೇಬೇಕು. ಇವರು ಒಂದು ದಿವಸ ಟಿ ವಿಲಿ ಕೂತ್ಕೊಂಡು ನೋಡ್ತಾ ಇದ್ರಂತೆ. ಅಲ್ಲಿ ಉಮೇಶ್ ನಿರ್ದೇಶಕರು ಅವರು ಕಿಡ್ನಿ ಫೇಲ್ಯೂರ್ ಆಗಿ ತುಂಬ ರೋದನೆ ಅಂದರೆ ಬಾಧೆ ಅನುಭವಿಸ್ತಾ ಇದ್ದಾರೆ ಅನಾರೋಗ್ಯದಿಂದ ಅಂತ ಹೇಳಿ ನೋಡಿದ್ರಂತೆ. ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಅಣ್ಣ ನನಗೆ ಗಾಂಧಿನಗರದಲ್ಲಿ ಸಿನಿಮಾದಲ್ಲಿ ನೀನು ಉಮೇಶ್ ಬಿಟ್ಟರೆ ಬೇರೆ ಉಮೇಶ್ಗಳು ಗೊತ್ತಿಲ್ಲ. ನಾನು ಅವ್ರು ಉಮೇಶ್ ಅಂತ ವಾಯ್ಸ್ ನೋಡ್ಬಿಟ್ಟು ಮೇಡಮ್ ಮಾತಾಡ್ತಿದ್ದು ನೋಡಿ, ಯಾರು ಅಂತ ನೋಡ್ತಾ ಇದ್ದೆ, ನೀವಲ್ಲ ಅಂತ ಗೊತ್ತಾಯಿತು. ಯಾರದು ಉಮೇಶು ಅಂದರು. ಇಲ್ಲ, ತುಂಬಿದ ಮನೆ ಮತ್ತು ದೊಡ್ಡ ಚಿತ್ರಗಳನ್ನು ಮಾಡಿರ್ತಕ್ಕಂಥ ಎಸ್ ಉಮೇಶ್ ಅಂತ ನಿರ್ದೇಶಕರು ಅಂತ ಹೇಳಿದ್ರು. ಹಂಗಂದ ತಕ್ಷಣ ಅಣ್ಣ ಅವ್ರು ಯಾರೋ ನನಗೆ ಗೊತ್ತಿಲ್ಲ,
ನಿನ್ನ ಹೆಸರು ಇಟ್ಕೊಂಡವ್ರೆ, ಆಯ್ತಾ? ನಿನ್ನ ಹೆಸರು ಇಟ್ಕೊಂಡವ್ರು ಕಷ್ಟದಲ್ಲಿ ಇರಬಾರ್ದು ಅಷ್ಟೇ. ನಾನು ನಿನಗೆ ದುಡ್ಡು ಕೊಡ್ತೀನಿ, ದಯವಿಟ್ಟು ನೀನು ಎಸ್ ಉಮೇಶ್ ಅವರು ಕೊಟ್ಬಿಡ್ಬೇಕು ಅಂದರು. ನಾನಂದೆ ಬೇಡ ಗುರು, ನಿನ್ನ ಕೈ ಮುಗಿತೀನಿ, ಅವ್ರು ನಾನು ಕೊಟ್ಟೆ ಅಂತ ತಿಳ್ಕೊಂತಾರೆ. ಒಂದು ನಿಮಿಷ ಒಂದು ಕೆಲಸ ಮಾಡು, ಹಂಗೆ ಇಟ್ಕೊಂಡಿರೋಣ ನಂಬರ್ನ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಇಮಿಡಿಯೇಟಾಗಿ ಎಸ್ ಉಮೇಶ್ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿದೆ. ಇಲ್ಲಿ ನನ್ನ ಆತ್ಮೀಯರು ಒಬ್ಬರು ಈ ರೀತಿ ಸ್ನೇಹಿತರು ನಿಮ್ಮನ್ನು ಟಿ ವಿನಲ್ಲಿ ಹಿಂಗೆ ನೋಡಿದ್ರಂತೆ, ಸೊ ಅದೇನೋ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ದಯಮಾಡಿ ನಿಮ್ಮ ಗೂಗಲ್ ಪೇ ಇದೋ ಅಥವಾ ಏನಿದೆಯೋ ಅದ್ರದ್ದು ಡೀಟೇಲ್ ಕಳಿಸಿ ಅಂತ ಹೇಳಿದೆ. ಕಳಿಸಿದ್ರು. ಮಾತಾಡ್ಕೊಂಡೇ ಇವರು ಅವ್ರಿಗೆ ಹಾಕ್ಬಿಟ್ಟು ಬಂದಿದೆ ಚೆಕ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಚೆಕ್ ಬಂದಿದೆ ಅಂತ ಹೇಳಿದ್ರು. ಅದಾದ ಮೇಲೆ ಅವರ ಒಂದು ಮೆಡಿಸಿನ್ಸ್ಗಳಿಗೋಸ್ಕರ ಅವ್ರೇನು ಅನ್ಕೊಂಡ್ರು ನಾನು ಮಾಡ್ತಾ ಇದ್ದೀನಿಲ್ಲ ಅಂತ. ಬಟ್ ಅಲ್ಲ, ನಂದು 10 ರೂಪೀಸ್ ಇಲ್ಲ. ಇವರಿಗೆ ಮುಂದೆ 2-3 ಸಾರಿ ಹಣ ಕೊಟ್ಟರು, ಎಷ್ಟೋ ಸಾರಿ ಮೆಡಿಸಿನ್ಸ್ಗಳ್ನು ಕೂಡ ಅವ್ರಿಗೆ ಕಳಿಸ್ಕೊಟ್ರು. ಅಂದರೆ ಅವರ ಭಾವನೆಗಳು ಮನಸ್ಸಲ್ಲಿ ಆಗಿರೋದು. ಉಮೇಶ್ ಅಂತ ಹೆಸರು ಇಟ್ಕೊಂಡವರು ಯಾರೇ ಇದ್ರು ಕೂಡ ಅವ್ರ ಕಷ್ಟದಲ್ಲಿ ಇರಬಾರ್ದು ಅನ್ನೋ ಒಂದು ಭಾವನೆ ಇಟ್ಕೊಂಡು ಚಿತ್ರರಂಗ ಉಳಿಬೇಕು, ಬೆಳಿಬೇಕು, ಇಲ್ಲಿರೋ ಚೆನ್ನಾಗಿರ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದೆಯಲ್ಲ, ಅದು ಹ್ಯಾಟ್ಸ್ ಆಫ್. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಇದು ಬೇರೆಯವ್ರಿಗೆ ಮಾಡಿದ್ದಾಯ್ತಲ್ಲ. ನಾನು ನನ್ನ ಮಗಳ ಮದುವೆ ಸಂದರ್ಭದಲ್ಲಿ ನಾನು ನಂದೊಂದು ಮೈಸೂರದು ಪೇಪರ್ ತಗೊಂಡು, ಅದೇ ಇನ್ನು ಮೈಸೂರದು ಒಂದು ಸೈಟ್ ಐತೆ, ಏನು ಬೇಡ ಅಂತ ನೀವು ಹೇಳಿದ್ದು ನಾನು ಹೇಳ್ಬಾರ್ದ? ಬೇಡಂತೆ. ಮೈಸೂರು ಪೇಪರ್ ತೊಗೊಂಡೋಗಿ ಇಟ್ಟೆ. ಅಣ್ಣ ಇದೇನೊಂದು 70-80 ಬೆಲೆ ಬರ್ತದಂತೆ. ನನಗೆ ಗೊತ್ತಿಲ್ಲ, ನಾನು ಅವಾಗ ತಗೊಂಡಿದ್ದು, ಹೋಗಿಲ್ಲ ನಾನು ಅಲ್ಲಿಗೆ. ಬಟ್ ಅದೇನೋ ಒಂದು ಚೂರು ಕಾಂಟ್ರವರ್ಸಿ ಇರಂಗೈತೆ, ಅದೇನೋ ಗೊತ್ತಿಲ್ಲ ನನಗೆ. ಅದು ಹೋಗಿ ತಿಳ್ಕೊಂಡು ಬರ್ತೀನಿ. ಬಂದಾದ್ಮೇಲೆ ಅದು ಸ್ವಲ್ಪ ನನಗೆ ಇದ್ರ ಮೇಲೆ ಯಾರು ನನಗೆ ಇವ್ರದ್ದು ಬ್ಯಾಂಕ್ ಇದೆ, ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ತಾನೆ. ಆ ಬ್ಯಾಂಕಿಂದ ಥ್ರೂ ಸರಿ ಆದರೂ ಹೆಂಗಾದ್ರೂ ಸರಿ ನನಗೆ ಒಟ್ಟಿನಲ್ಲಿ ಸ್ವಲ್ಪ ಹಣ ಬೇಕಾಗಿದೆ ಅಂತಂದೆ. ಪೇಪರ್ ಕೊಟ್ಬಿಡ್ತೀನಿ ನಿಮ್ಗೆ ಒರಿಜಿನಲ್ಲು ಅಂತ. ಪೇಪರ್ನ ನೀನೇ ಮಡಿಕೋಗ್ರು, ಅವ್ರು ಹೇಳ್ತಾರೆ ನೀನೇ ಮಡಿಕೋಗ್ರು, ಪೇಪರು ನಿನ್ನ ಹತ್ರನೇ ಇರಲಿ, ಇಂಥ ಡೇಟ್ಗೆ ನಿನ್ನ ಅಕೌಂಟ್ಗೆ 10 ಲಕ್ಷ ಬರುತ್ತೆ ಅಷ್ಟೇ. ಅದು ಮೈಸೂರದ್ದು ಏನು ಮಾಡ್ಕೊಂತೀಯ ಗೊತ್ತಿಲ್ಲ ನನಗೆ, ಅವೆಲ್ಲ ಗೊತ್ತಿಲ್ಲ. ಯಾವಾಗಾದರೂ ಸರಿ ವಾಪಸ್ ನಿಂಗೆ ಆದಾಗ ಕೊಡು, ಅಲ್ಲಿವರೆಗೂ ಕೊಡಬೇಡ, ನಾನು ಕೇಳೋದು ಇಲ್ಲ ಅನ್ನೋ ಮಾತಂದರು. ಈ ಥರದ ಭಾವನೆಗಳು ಎಷ್ಟು ಜನಕ್ಕೆ ಬರುತ್ತೆ ಸರ್? ಈ ಥರ ನಾನು ಅವ್ರಿಗೆ ಏನೂ ಇಲ್ಲದಿರೋ ಸ್ಕ್ರ್ಯಾಚಿಂದ ನೋಡಿದವನು ಇವತ್ತಿನ ದಿವಸ ಇವರನ್ನು ನಂಬ್ಕೊಂಡು ಸುಮಾರು ಕುಟುಂಬಗಳು ಕೆಲಸ ಮಾಡ್ತಾ ಇದ್ದಾರೆ. ಇವ್ರನ್ನ ದೇವ್ರ ಥರ ನೋಡ್ಕೊಂತಾರೆ. ಹೆಸರಿಗೆ ಮೌಲಾ ಶರೀಫು, ಆದರೆ ಬಾಗೇಪಲ್ಲಿ ಆ ಒಂದು ಕೋಲಾರ ಡಿಸ್ಟಿಕ್ಕಲ್ಲಿ ಎಷ್ಟು ದೇವಸ್ಥಾನಗಳಿದಾವೋ ಅದು ನಮ್ಮ ರಾಜಣ್ಣನಿಗೆ ಮೋಸ್ಟ್ಲಿ ಎಲ್ಲ ಸಂಕ್ಷಿಪ್ತವಾದಂಥ ಮಾಹಿತಿ ಇದೆ, ಮಾಜಿ ಶಾಸಕರವರು. ಇವ್ರ ಕಾಲದಲ್ಲೂ ಇವ್ರು ಯಾರು ತೋರಿಸ್ತಾರೋ ಆ ದೇವಸ್ಥಾನಗಳಿಗೆಲ್ಲ ಇವರು ಅನುದಾನಗಳನ್ನ ಕೊಟ್ಕೊಂಡು ದೇವಸ್ಥಾನ ಕಟ್ಟಿ, ಅಲ್ಲಿ ಅವ್ರು ಕಟ್ಟಾದ್ಮೇಲೆ ನಿಮ್ಮ ಹೆಸರಾಗ್ತೀವಿ ಅಂದರೆ ದಯವಿಟ್ಟು ಬೇಡ, ನನಗೆ ದೇವ್ರು ಕೊಟ್ಟಿದ್ದು ದೇವ್ರಿಗೆ ಹೋಗ್ಲಿ ಅದು ಅಂತ ಹೇಳ್ಬಿಟ್ಟು ಹೆಸರೆಲ್ಲ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳಿ ಭಾಳಷ್ಟು ಜನಕ್ಕೆ ಸಾಮೂಹಿಕ ವಿವಾಹಗಳನ್ನು ಮೊದಲು ಸ್ಟಾರ್ಟ್ ಮಾಡಿದ್ದೇ ಇವರು ಕೋಲಾರ ಜಿಲ್ಲೆಯಲ್ಲಿ. ಈಗ ಹೆಸರುಗಳು ತಗೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಏನು ಉದ್ದೇಶ ಏನಪ್ಪ ಅಂದರೆ, ಯಾರಿಗೆ ನಿಜವಾಗ್ಲೂ ಕಷ್ಟದಲ್ಲಿರ್ತಾರೋ, ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರುಗಳನ್ನು ನಾನು ಅವ್ರನ್ನ ನನ್ನ ಕಣ್ಣೆದುರುಗಡೆ ಅದು ನಡಿಬಾರ್ದು, ಅದನ್ನು ಸರಿಪಡಿಸೋ ಪ್ರಯತ್ನ. ಇವತ್ತು ಮನೇನೂ ಅಂದರು, ಈಗೊಂದು ಅಂಥದ್ದು ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿರಿ ಎತ್ತಣಿಂದ ಎತ್ತ ಸಂಬಂಧವಯ್ಯ ಅನ್ನೋ ರೀತಿಯಲ್ಲಿ ನಾವು ಇವತ್ತು ಕಲಾಭವನದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ನಾಟಕದ್ದು ಒಂದು ಕಾರ್ಯಕ್ರಮ. ಅದು ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ನಮ್ಮ ಮೌಲಾ ಶರೀಫ್ ಅವರು ಕಾರನ್ನು ಈ ಕಡೆ ತಿರ್ಗಿಸ್ಬಿಟ್ರು. ಅಲ್ಲಿ ಬೇಡ ವಲೀಂ ಸ್ವಾಮೀಜಿ ಇಲ್ಲಿಗೆ ಇನ್ನು ಮುಗಿಸ್ಕೊಂಡೆ ಅಲ್ಲಿಗೆ ಹೋಗ್ಬೇಕು ಅಂದರು. ಅದೆಲ್ಲ ಕಾರ್ಯಕ್ರಮ ಮುಗಿದಿರಬೇಕು. ಆದರೆ ಒಂದೇನಂತಂದರೆ, ಮೌಲಾ ಶರೀಫ್ ಅವರ ವ್ಯಕ್ತಿತ್ವ ಮತ್ತು ಅವರ ವ್ಯವಸ್ಥೆ ಹೆಂಗಪ್ಪ ಅಂತಂದರೆ, ಒಂದು ಥರದ ಚಕೋರ ಪಕ್ಷಿ ಇದ್ದಂಗೆ. ಚಕೋರ ಪಕ್ಷಿ ಹೇಗೆ ಆ ಒಂದು ಮಳೆ ನೀರನ್ನು ಕುಡಿದು ಹೆಂಗೆ ತನ್ನ ಜೀವನವನ್ನು ಸಾಗಿಸುತ್ತದೋ, ಹಾಗೆ ಮತ್ತೊಬ್ಬರ ಕಷ್ಟವನ್ನು ನೋಡಿ ಅವರನ್ನು ಸಹಿಸದೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಚಕೋರ ಪಕ್ಷಿ ಅಂದರೆ ನಮ್ಮ ಮೌಲಾ ಶರೀಫ್ ಅವರು. ಬೇರೆ ಯಾರ್ದು ಉದಾಹರಣೆ ಬೇಡ, ನಂದೇ ಒಂದು ಉದಾಹರಣೆ. ಒಂದು 4-5 ವರ್ಷಗಳ ಹಿಂದೆ ನಾವು ಬೆಂಗಳೂರಿಗೆ ಬಂದ್ವಿ. ಆ ಟೈಮಲ್ಲಿ ನನಗೆ ಹತ್ರ ಗಾಡಿ, ಒಂದು ಸಣ್ಣ ಗಾಡಿ ಇತ್ತು.
ಆ ಗಾಡಿ ಇದ್ದು ನನಗೊಂದು ಗಾಡಿ ಬೇಕಿತ್ತು ಅಂತಂದು ಹೇಳಿದೆ ಹೋಗಿ. ಆವಾಗ ನೋಡೋಣ ಬಿಡಿ ಸ್ವಾಮೀಜಿ ಅಂದರು. ಬಿಡು ಭಾಳ ಕೊಡಿಸ್ಬೋದು ಅಂತ ಸುಮ್ಮನೆ ಒಂದು ತಿಂಗಳೇನೋ ಆಗಿತ್ತು. ಫೋನ್ ಮಾಡಿದರು, MG ಶೋರೂಮಲ್ಲಿ ನಿಮಗೆ ಗಾಡಿ ಬಂದಿದೆ, ನೀವು ಹೋಗಿ ತಗೊಳಕ್ಕಿಲ್ವಾ, ಹೋಗ್ರಿ ಅಂತಂದರು. ಸ್ವಾಮಿ ನಾನು ಬುಕ್ಕ ಮಾಡಿಲ್ಲ ಅಂದೆ. ಎಲ್ಲ ಬುಕ್ ಮಾಡಿ ಆಗಿದೆ, ಗಾಡಿನೂ ಬಂದಿದೆ, ಹೋಗಿ ತಗೊಳ್ರಿ ಅಂತ. MG ಹೆಕ್ಟರು ಅವರೇ ಕೊಡಿಸಿರ್ತಕ್ಕಂಥ ಗಾಡಿ. ನನಗೆ ಗೊತ್ತೇ ಇಲ್ಲ, ಅವ್ರು ಗಾಡಿ ಕೊಡಿಸಿರೋದೇ ಗೊತ್ತಿಲ್ಲ, ಗಾಡಿ ತಗೊಂಡಿರೋದು ಗೊತ್ತಿಲ್ಲ. ಅಂಥ ಒಂದು ಮನೋಭಾವನೆ ಇರ್ತಕ್ಕಂಥವ್ರು. ಆದರೆ ಒಂದು ಕೈ ಕೊಟ್ಟಿದ್ದು ಒಂದು ಕೈ ಗೊತ್ತೇ ಆಗೋದಿಲ್ಲ. ಅದೇ ರೀತಿಯಲ್ಲಿ ಅವರ ಜೀವನವನ್ನು ಸಾಗಿಸಿರ್ತಕ್ಕಂಥದ್ದು. ಅದಕ್ಕೆಲ್ಲ ಕಾರಣೀಭೂತ ಅಂತಂದರೆ ಅವರ ತಂದೆ ತಾಯಿಯ ಆಶೀರ್ವಾದ, ಅದರ ಜೊತೆಗೆ ನಮ್ಮ ಸಿದ್ಧಗಂಗೆಯ ಶರಣರ ಆಶೀರ್ವಾದ ಅವ್ರಿಗೆ ಸದಾ ಇದ್ದಾಗಲೇ ಇಂಥದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿ. ಕಷ್ಟದಲ್ಲಿರೋರಿಗೆ ಕೈ ಹಿಡಿದಿದ್ದಾರೆ. ಭಗವಂತ ಅವರಿಗೆ ಮತ್ತಷ್ಟು ಯಶಸ್ಸನ್ನ ನೀಡಲಿ ಎಲ್ಲ ಸೆಕ್ಟರಲ್ಲೂ. ಧನ್ಯವಾದ ಸರ್. ಅವ್ರು ಕಾಲೆಳಿತಾರೇನೋ ಮಾತಲ್ಲಿ ಅಂತ, ಆದ್ರೆ ಕಾಲೆಳಿಲಿಲ್ಲ. ಎಂತ ಅದ್ಭುತವಾದ ವ್ಯಕ್ತಿತ್ವ ಶರೀಫ್ ಅವ್ರದ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಬರೀ ಉಮೇಶ್ ಅವ್ರಿಗೆ ಮಾತ್ರ ಕಷ್ಟ ಬಂದ್ರೆ ಕೈ ಹಿಡಿಯಲ್ಲ ಅವರು, ಎಲ್ಲರಿಗೂ ಕೂಡ. ಉಮೇಶ್ ಹೆಸರಿನ ಫ್ಯಾನ್ ಅಷ್ಟೇ ಅಲ್ಲ ಅವರು. ಸೊ ಕ್ಷಮೆ ಇರ್ಲಿ, ನನಗೆ ತೆಲುಗು ಬರಲ್ಲ, ನಿಮಗೆ ತೆಲುಗು ನಾನು ಥ್ಯಾಂಕ್ಸ್ ಹೇಳಿ. ಏನ್ ಸ್ಟೋರಿ ಸಸ್ಪೆನ್ಸ್ ಥ್ರಿಲ್ಲರ್ ಫ್ಯಾಮಿಲಿ ಕಂಟೆಂಟ್. ವಾಯ್ಸ್ ಕ್ಯಾಮ್ರಾ ನೋಡಿ ಸರ್, ವಾಯ್ಸ್ ಜೋರಾಗಿ. ರೆಡಿ మంచి సబ్జెక్టు, చాలా బాగా వచ్చింది. చూడడానికి వచ్చింది. మన ప్రొడ్యూసర్ కూడా మంచి సపోర్ట్ చేశారు. నెక్స్ట్ మంత్ రిలీజ్ చేయడం ప్లాన్ చేశారు. ನೀವು ಎಲ್ಲರೂ ಮೀಡಿಯಾ ಅವರೆಲ್ಲ ಸಪೋರ್ಟ್ ಮಾಡಿ ನನ್ನ ಮೂವಿನಿ ನಮ್ಮ ಮುಂಚೆ ಮಾಡಬೇಕು. ಕಿಶೋರ್ ಸಿಂಗ್ ಅಂತ ಕೋ ಪ್ರೊಡ್ಯೂಸರ್ ಚೆನ್ನಾಗಿ. ಏನು ಸ್ಟೋರಿ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಫ್ಯಾಮಿಲಿ ಕಂಟೆಂಟ್, ಎಮೋಷನಲ್ ಸಾಂಗ್ಸು ಫೈಟ್ ಎಲ್ಲ ಎಷ್ಟಿದೆ ಸರ್? 3 ಸಾಂಗ್ಸ್ ಇದೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಮಂಗಳೂರು, ಹೈದರಾಬಾದ್, ಬ್ಯಾಂಗ್ಳೂರು. ಎಷ್ಟು ದಿವಸ ಶೂಟಿಂಗ್ ಮಾಡಿದ್ರಿ? 45 ಡೇಸ್ ಟೋಟಲ್. ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಂತ ಇದ್ದೀರಾ? 190 ಥಿಯೇಟರ್ಸ್ ಅಂತ ಪ್ಲ್ಯಾನ್ ಮಾಡ್ತೀವಿ. ತೆಲುಗು ಪ್ಲ್ಯಾನ್ ಮಾಡಿ. ಏನು ಬಜೆಟ್ ಎಲ್ಲ ಆಗಿದೆ ಸರ್? ಬಜೆಟ್ಟು ಏನೋ ಕಾಂಪ್ರಮೈಸ್ ಆಗಿಲ್ಲ ಸರ್. ಅಂದರೆ ನೀವು ಅಂದ್ಕೊಂಡಿದ್ದಕ್ಕಿಂತ ನಿಮ್ಮ ಡ್ರೀಮ್ಗಿನ ಹೆಚ್ಚಿಗೆ ಒಂದು ಇದಾಗಿ ಬಂದಿದೆ, ಅಂದರೆ ನಿಮ್ಮ ಒಂದು ಥಾಟ್ ವಿಷನ್ಗಿನ ಹೆಚ್ಚಾಗಿ. ಇದು ಒಂದು ನಾರ್ಮಲ್ ಥ್ರೆಡ್ ತಗೊಂಡು ಬಂದಿರೋದು. ಬಟ್ ಸ್ಕ್ರೀನ್ ಪ್ಲೇ ಏನೋ ಒಂದು ಡಿಫ್ರೆಂಟ್ ಇರಬೇಕಂದ್ರೆ ವರ್ಲ್ಡ್ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಸ್ಕ್ರೀನ್ ಪ್ಲೇ ಮಾಡಿದ್ರು. ಒಂದೆರಡು ಸಾಂಗ್ಸು ಯೂತ್ಗೆ ಅಟ್ರಾಕ್ಟಿವ್ ಆಗಿ, ಲೈಕ್ ಯೂತ್ಗೆ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಸಾಂಗ್ಸ್ ಫಸ್ಟ್ ಟ್ರೀಲರಲ್ಲಿ ಮತ್ತು ಒಂದು ಸಾಂಗ್ ಮೊಬೈಲ್ ಮ್ಯಾಜರ್. ಸೊ ಏನು ಮೆಸೇಜ್ ಏನಾದರೂ ಇದೆಯಾ? ಇದೆ ಸರ್, ಮೆಸೇಜ್ ಇದೆ ಮೂವಿಯಲ್ಲಿ, ಮೆಸೇಜ್ ಇದೆ. ಓಕೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಎಲ್ಲರೂ ನೋಡಿ. ಪ್ರಮುಖ ತಾರಾಗಣ ಯಾರು ಹೇಳಿದ್ದಾರೆ ಸರ್? ಮೀನ್ಸ್ ಆರ್ಟಿಸ್ಟ್ ಸಂದೀಪ್ ಅವರು. ನೆಕ್ಸ್ಟ್ ಇದರಲ್ಲಿ ಅರವಿಂದ್ ಅಂತ ಇವರು ಒಂದು ಲೀಡ್ ಮೇನ್ ಹೀರೋ ಮಾಡಿದ್ರು. ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟನೇ ಮೂವಿ ಜನಾರ್ದನ ಮಾಡಿದ್ರು. ಇವರು ಒಂದು ಚಿಕ್ಕ ರೋಲ್ ಮಾಡಿದ್ರು. ಓಕೆ, ರೇಂಜ್ ರೋವರ್ ಸಿನಿಮಾ ಲಾಕ್ ಮಾಡ್ತಾರೆ. ಏನು ಸರ್, ನಮ್ಮ ರೇಂಜ್ ರೋವರ್ ಸಿನಿಮಾ ಈ ಕತೆ ನನಗೆ ಬಂದಾಗ ಫಸ್ಟು ನಾನು ಡೈರೆಕ್ಟ್ರಿಗೆ ಕೇಳಿದ್ದೆ, ಆ ಥರ ಇದೆಯಾ ಸ್ಕ್ರಿಪ್ಟು, ರೇಂಜ್ ರೋವರ್ ಥರ ರೇಂಜ್ ಇದೆಯಾ? ಸೊ 100% ಡೈರೆಕ್ಟರ್ ಹೇಳಿದ್ರು. ಸ್ಟೋರಿ ಕೇಳಾದ್ಮೇಲೆ ನನಗೆ ಡಬಲ್ ಅನ್ಕೊಂಡ್ವಿ. ನನ್ನ ಪಾತ್ರ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಸಿನಿಮಾ ಹೋಗ್ತಾ ಇರುತ್ತೆ, ಒಂದು ಹಂತದಲ್ಲಿ ಆಯ್ತಪ್ಪ ಎಲ್ಲ ಮುಗಿಯಿತು ಅನ್ನೋ ಅಷ್ಟರಲ್ಲಿ ನನ್ನ ಕ್ಯಾರೆಕ್ಟರ್ ಬರುತ್ತೆ. ಸೊ ಅಲ್ಲಿಂದ ನಾನು ಲಿಫ್ಟ್ ಮಾಡ್ತೀನಿ. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಕುಮಾರ್ ಸರ್, ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಎಷ್ಟನೇ ಸಿನಿಮಾ ಸರ್ ನಿಮ್ಮದು? ಸರ್ ನಂದೊಂದು 3-4 ಸಿನಿಮಾ ಆಗಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಆದಮೇಲೆ ಈ ಸಿನಿಮಾ ಬಂದಿದ್ದು. ಆ್ಯಂಡ್ ನೆಕ್ಸ್ಟು ಚೀತು ಅಂದ್ಬಿಟ್ಟು ಒಂದು ಸಿನಿಮಾ ಇದೆ. ಅದಾದಮೇಲೆ ಒಂದು 4-5 ಸಿನಿಮಾ ಡಿಸ್ಕಷನ್ ಇದೆ. ಫಸ್ಟ್ ಚೀತು ಬಂದ್ಬಿಡುತ್ತೆ ಸೆಪ್ಟೆಂಬರ್ 18. ಎಸ್ ಸರ್.
ಹೀರೋಯಿನ್ ಡೈರೆಕ್ಟರ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆಲ್ ದ ಬೆಸ್ಟ್. ನಮ್ಮ ಹೀರೋ ಸರಿ ಏನು ಸ್ಟೋರಿ ಸರ್ ಇದು? ಏನು ಅದೇ ನಾನು ನೋಡಿದ್ದೀನಿ, ನೋಡ್ತೇನೆ. ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಆಗುತ್ತೆ, ನೋಡಿಬಿಟ್ಟು. ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಿದೆ. ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಸಿನಿಮಾ ಮಾಡಬೇಕಂತ? ಏನಿಲ್ಲ, ನಮ್ಮ ಡೈರೆಕ್ಟರ್ ಸರ್ ನಮ್ಮ ಸಾಹೇಬರಿಗೆ ಬಂದ್ಬಿಟ್ಟು ಇದು ಕತೆ ಹೇಳ್ಬೋದು, ನೋಡಿದೆ ನಾನು, ಚೆನ್ನಾಗಿದೆ, ವರ್ಕೌಟ್ ಮಾಡಿ. ಯಾವಾಗ ರಿಲೀಸ್ ಆಗುತ್ತೆ? ನೆಕ್ಸ್ಟ್ ಮಂತಲ್ಲಿ ಆಗುತ್ತೆ ಸರ್. ನೀವು ಮಾತಾಡಿಲ್ಲ ಸ್ವಲ್ಪ ವಾಯ್ಸ್ ಜೋರ್ ರಿಲೀಸ್. ಹಾಂ ಸರ್ ರೆಡಿ. ಓಕೆ, ಹೇಳಿ ಸರ್. ನೀವು ಕೂಡ ಒಂದು ಪ್ರೊಡ್ಯೂಸರ್ ಆಗಿದ್ದೀರಾ, ಕೋ ಪ್ರೊಡ್ಯೂಸರ್ ಆಗಿ. ಸೊ ಹೇಗಿತ್ತು ಜರ್ನಿ, ಹೇಗೆ ಅನಿಸ್ತು? ಈ ಮೂವಿ ಒಂದು ಹೊಸ ಜರ್ನಿ ಥರ, ಯಾಕಂದರೆ ನಾನು ಮುಂಚೆ ನೋಡಿರಲಿಲ್ಲ. ಯಾಕಂದರೆ ಒಂದು ಫಿಲಮ್ ಅಂದರೆ ಹೇಗೆ ಆಗುತ್ತೆ, ಒಂದು ಡೈರೆಕ್ಷನ್ ಅಂದರೆ ಹೇಗೆ ನಡೀತದೆ, ಒಂದು ಆ್ಯಕ್ಟಿಂಗ್ ಅಂದರೆ ಹೇಗೆ ಮಾಡಬೇಕು, ಅಷ್ಟೊಂದು ಐಡಿಯಾ ಇರಲಿಲ್ಲ. ಬರೀ ಬೇರೆ ಮೂವಿ ನೋಡಿ ಎಂಜಾಯ್ ಮಾಡ್ತಾಯಿದ್ದೆ. ನಾನೇ ಆ ಪೊಸಿಷನಲ್ಲಿ ಬಂದು ನಿಂತಾಗ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ಮತ್ತು ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮೂವಿನ. ಸೊ ಯಾವಾಗ ರಿಲೀಸ್ ಮಾಡಬೇಕಂತ ಇದ್ದೀರಾ? ಅದು ಎಲ್ಲ ಇವರೇ ಹೇಳಬೇಕು. ಅವರು ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಲೆ ಎಲ್ಲರೂ ಡಿಪೆಂಡ್ ಮಾಡ್ತೀವಿ. ಸೊ ತುಂಬ ಕ್ರಿಯೇಟಿವ್ ಆಗಿ ಒಂದು ಡೈರೆಕ್ಷನ್ ಮಾಡಿದ್ದಾರೆ. ಸೊ ವೆಯ್ಟಿಂಗ್ ಫಾರ್ ದಿ ರಿಲೀಸ್. ಜನಗಳದ್ದು ಏನು ಎಕ್ಸ್ಪೀರಿಯನ್ಸ್ ಹೇಗಿದೆ, ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ. ಎಲ್ಲ ನಮಸ್ಕರು. ಏನು ನಿರೀಕ್ಷೆ ಇಟ್ಟಿದ್ದೀರಾ? ಏನು ನಿರೀಕ್ಷೆ ಇಟ್ಟಿದ್ದೀರಾ? ಯಾವ ರೀತಿ ರೆಸ್ಪಾನ್ಸ್ ಸಿಗ್ಬೋದು? ನಮ್ಮ ಕನ್ನಡದಲ್ಲಿ ಮತ್ತು ತೆಲುಗುದಲ್ಲಿ, ಯಾಕಂದರೆ ಹೀರೋ ತೆಲುಗು ಅವರಾಗಿರೋದ್ರಿಂದ ತೆಲುಗು ಮತ್ತು ಕನ್ನಡದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ನಮ್ಮ ಜನಗಳು ಹೇಗೆ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಈಗ ಖುಷಿಯಾಗಿರಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು. आपकी थोड़ा जर्नी के बारे में बताइए मैम, कैसा मूवी का जर्नी के बारे में? हाँ. सो दिस इज मेघना राजपूत. हेलो एवरीवन. एंड मेरे मूवी में मेरा कैरेक्टर जो है, इट्स बहुत लो मिडिल क्लास फैमिली की लड़की है जो जॉबेबल है, एवरीडे जॉब करके जो अपनी फैमिली का लाइक ब्रेड एंड बटर है. एंड एक टर्निंग पॉइंट है मूवी में जो स्ट्रेटजी होती है लड़की के साथ. उसके बाद दैट इज द टर्निंग पॉइंट ऑफ मूवी विच आई कैन बता नहीं सकती अभी मैं वो आपको. एंड मूवी जर्नी वॉज रियली गुड. माई टीम प्रोड्यूसर सर, our director sir, Kumar sir, it was very fantastic. My co-actor everyone, Sandeep, Jyoti, thank you everyone, was really good. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆಡಿಯೋ ರಿಲೀಸ್ ಇವತ್ತು ಮಾಡಿದ್ದಾರೆ. ಅವ್ರ ಸಾಂಗು ತೋರಿಸಿದ್ರು. ನೀವೆಲ್ಲ ಒಂದು ಸಲ ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡಿ, ಆ ದುಡ್ಡೆಲ್ಲ ನಿರ್ಮಾಪಕರಿಗೆ ನಮಗೆ ಬಂದರೆ ಇನ್ನೊಂದು ಹೊಸ ಕಾರ್ತದೆ. ಸರ್, ಇವಾಗ ಎಲ್ಲೋ ಒಂದು ಕಡೆ ಚಿತ್ರರಂಗಕ್ಕೆ ಆಲ್ಮೋಸ್ಟ್ ಚಿತ್ರದ ಮಂದಿರಗಳಿಗೆ ಚಿತ್ರ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಒಂದು ಕೂಗು ದೊಡ್ಡ ಮಟ್ಟದಲ್ಲಿದೆ. OTT ಪ್ಲಾಟ್ಫಾರ್ಮ್ ಎಲ್ಲ ಬಂತು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊನ್ನೆ ಯಾರು ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಬಂದಿಲ್ಲ, ಜನ ಬಂದು ನೋಡಿ. ನಾನು 3 ಸಲ ನೋಡಿದೆ ಪಿಕ್ಚರ್. ಒಳ್ಳೆ ಕಂಟೆಂಟ್ ಇಟ್ಟು ಮಾಡಿದ್ರೆ ಜನ ಬರ್ತಾರೆ. ಈಗ ಒಳ್ಳೆ ಅಡುಗೆ ಮಾಡೋ ಹೋಟ್ಲಿಗೆ ಹೆಂಗೆ ಜನ ಹೋಗ್ತಾರೆ, ಒಳ್ಳೆ ಸಬ್ಜೆಕ್ಟ್ ಇದ್ದರೆ, ಕಂಟೆಂಟ್ ಇದ್ದರೆ ಹೋಗ್ಬಿಟ್ಟು ನಿಮ್ಮ ಜರ್ನಿ ಸರ್ ಹಾಗೆ ಇದು ಸಿನಿಮಾ ಮಾಡೋದು? ಸಿನಿಮಾ 50ರಿಂದ 60, 70 ವರ್ಷ ಮನುಷ್ಯನ ಬದುಕು 2.5 ಗಂಟೆನಲ್ಲಿ 2 ಗಂಟೆ 10 ನಿಮಿಷದಲ್ಲಿ ಒಬ್ಬ ಮನುಷ್ಯನ ಜೀವನ ಚರಿತ್ರೆಯನ್ನು ತೋರಿಸಿಬರುವ ತಾಕತ್ತಿರೋದು ಸಿನಿಮಾ. ಅದಕ್ಕೊಂದು ಒಳ್ಳೆ ಸಬ್ಜೆಕ್ಟ್ ತಂದಿರೋದು ನಮ್ಮ ಕುಮಾರ್ ಅವರು. ಸೊ ಅದಕ್ಕೆ ನಮ್ಮ ಹೀರೋಯಿನ್ ಅವರು, ನಮ್ಮ ಹೀರೋ, ನಮ್ಮ ಇವರೆಲ್ಲ ಅಸೋಸಿಯೇಟ್ ಆದರು. ಒಳ್ಳೆ ಮೂವಿ ಇದೆ, ಮಾಡಬಹುದು ಸಬ್ಜೆಕ್ಟ್ ಅಂತ ಮನಸ್ಸಿಗೆ ಬಂತು. ಸಿನಿಮಾ ಎಷ್ಟು ದಿನ ಒಳಗಡೆ ಇದೆ ಪ್ಲಾನ್? 45 ದಿನ ಅದೇ 40-45 ದಿನ. ಇದು ಎಷ್ಟನೇ ಸಿನಿಮಾ ಸರ್? ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಥರ ಇದೆ? 3ನೇ ಸಿನಿಮಾ. ವೆರಿ ಶಾರ್ಟ್ಲಿ ದೊಡ್ಡ ಬಡ್ಜೆಟ್ ಮಾಡಬೇಕಂತ ಪ್ಲಾನಿಂಗ್ ಇದೆ. ಡೈರೆಕ್ಟರ್ಗೆ ಕವರೇ ಇರುತ್ತೆ. ನೆಕ್ಸ್ಟ್ ಏನು ಸರ್ ನಿಮಗೆ ಪ್ಲಾನ್ಸ್? ಏನಿಲ್ಲ, ನೀವೆಲ್ಲ ಈ ಪಿಕ್ಚರ್ಗೆ ಒಳ್ಳೆ ಇದು ಕೊಟ್ಟು ಪ್ರಮೋಷನ್ ಕೊಟ್ಟು ಸಕ್ಸಸ್ ಆಗಿ ದುಡ್ಡು ಬಂದರೆ ಒಂದು 20 ಕೋಟಿ, ಒಂದು 20 ಕೋಟಿಯಲ್ಲಿ ಪಿಕ್ಚರ್ ಹೋಗ್ತೀವಿ. ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಂತ ಇದೆ ಸರ್? 150 ಥಿಯೇಟ್ರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. 150 ಥಿಯೇಟ್ರಲ್ಲಿನೂ ನಾಳೆ ದೇವರ ಆಶೀರ್ವಾದ, ನಿಮ್ಮೆಲ್ಲ ಸಹಕಾರ ಇದ್ದರೆ ಹಿಟ್ ಆಗಲಿ ಅಂತ ಏನು ಪ್ಲಾನಿಂಗ್ ಇದೆ. ಏನು ಬಜೆಟ್ ಎಲ್ಲ ಆಯ್ತು ಸರ್ ಈ ಸಿನಿಮಾ? ಕತೆಗೆ ಯಾವ ರೀತಿ ದುಡ್ಡು ಬೇಕೋ ಆ ರೀತಿ ಹೊಂದಾಣಿಕೆ ಮಾಡಿದ್ದೀವಿ. ಯಾವುದು ಕಾಂಪ್ರಮೈಸ್ ಇಟ್ಕೊಂಡು ಏನು ಮಾಡಿ. ಎಕ್ಸ್ಪೆಕ್ಟೇಷನ್ಸ್ ಏನು ಮಾಡಿದ್ದೀರಾ ಸರ್ ಈ ಸಿನಿಮಾ? ಎಕ್ಸ್ಪೆಕ್ಟೇಷನ್ 100 ಕೋಟಿ ಬಂದರೆ ಐ ಆಮ್ ಹ್ಯಾಪಿ. ಯಾರು ದುಡ್ಡು ಬೇಡ ಅಂತ. ನೀವು ಯಾವ ರೀತಿ ತೋರಿಸ್ತೀರೋ ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ, ಸೂಪರ್ ಡೂಪರ್ ಹಿಟ್ ಅದೇ ದುಡ್ಡು ಬರುತ್ತೆ. ಬನ್ನಿ ಸರ್.
ಕುಂದಾಪುರ, ಕೋಲಾರ ಬಡ ಜನರ ದೇವರಲ್ಲಿ ಹೆಸರುವಾಸಿಯನ್ನು ಪಡೆದಿದ್ದಾರೆ. ಅವರ ಜೀವನದಲ್ಲಿ ನಮ್ಮ ರೇಂಜ್ ಅವರಿಗೆ ಒಂದು ಮೈಲಿಗಲ್ಲ ದೇವರವರಿಗೆ ಆಶೀರ್ವಾದ ಒಳ್ಳೆ ಈ ಫಿಲಂ ನಮ್ಮೆಲ್ಲರಿಗೂ ಓಕೆ ಸರ್, ಥ್ಯಾಂಕ್ ಯು.